ವಾಡಿಯಲ್ಲಿ ಸೌಹಾರ್ದದ ಸಂದೇಶ ಸಾರಿದ ಇಫ್ತಾರ್ ಕೂಟ, ಧರ್ಮಭೇದ ಮೀರಿದ ಸಹಭೋಜನ. ಪಟ್ಟಣದ ಜಾಮಿಯಾ ಮಸ್ಜಿದ್ನಲ್ಲಿ ವಾಡಿ ಟೌನ್ ಡೆವಲಪ್ಮೆಂಟ್ ವತಿಯಿಂದ ಮಂಗಳವಾರ ಪವಿತ್ರ ರಂಜಾನ್ ಅಂಗವಾಗಿ ಇಫ್ತಾರ್ ಕೂಟವನ್ನು ಸೌಹಾರ್ದಪೂರ್ಣವಾಗಿ ಆಯೋಜಿಸಲಾಗಿತ್ತು. ವಿವಿಧ ಸಮುದಾಯಗಳ ಮುಖಂಡರು, ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಉಪವಾಸ ಮುರಿದು ಸಹಭೋಜನದಲ್ಲಿ ಪಾಲ್ಗೊಂಡರು. ಧರ್ಮಭೇದವಿಲ್ಲದೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿ ಇಫ್ತಾರ್ ಸೇವಿಸಿದ ದೃಶ್ಯವು ಗ್ರಾಮದಲ್ಲಿ ಏಕತೆ, ಸಹಬಾಳ್ವೆ ಮತ್ತು ಭಾವೈಕ್ಯತೆಯ ಸಂದೇಶವನ್ನು ಸಾರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಈರಣ್ಣ ಯಾರಿ, ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ, ನಮ್ಮ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರು ಸಹೋದರರಂತೆ ಬದುಕುತ್ತಿದ್ದು, ಇದೇ ಮಾದರಿಯಲ್ಲಿ ದೇಶದಾದ್ಯಂತ ಸೌಹಾರ್ದತೆಯ ಬದುಕು ಮುಂದುವರಿಯಬೇಕು. ಹಸಿವು ಮುಕ್ತ, ಆರೋಗ್ಯಕರ ಸಮಾಜ ನಿರ್ಮಾಣವೇ ನಮ್ಮ ಸಂಕಲ್ಪವಾಗಬೇಕು ಎಂದು ಹೇಳಿದರು. ಪವಿತ್ರವಾದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಾಡಿ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಇಂದು ಆಯೋಜಿಸಿರುವ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ಬಾಂಧವರಿಗೆ, ವಾಡಿ ಪಟ್ಟಣದಲ್ಲಿರುವಂಥ ಎಲ್ಲ ಬಾಂಧವರಿಗೆ ಇವತ್ತಿನ ಇಫ್ತಾರ್ ಕೂಟದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಎಲ್ಲರೂ ಸ್ನೇಹಪೂರ್ವಕವಾಗಿ ಬಾಂಧವ್ಯದಿಂದ ಈ ಇಫ್ತಾರ್ ಕೂಟದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಂಥ ಪವಿತ್ರವಾದ ರಂಜಾನ್ ದಿನದಲ್ಲಿ ಉಪವಾಸದೊಂದಿಗೆ ದೇವರನ್ನು ನೆನೆಯುವಂಥ ಕಾರ್ಯ, ಅದರ ಜೊತೆಗೆ ನಾವೆಲ್ಲರೂ ಸಮಾಜದಲ್ಲಿ, ದೇಶದಲ್ಲಿ, ಈ ಮಣ್ಣಿಗಾಗಿ, ಈ ತಾಯ್ನಾಡಿಗಾಗಿ ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕುವಂಥ ಸಂದೇಶ. ಈ ಸಂದೇಶ ಇಡೀ ದೇಶಕ್ಕೆ ಮಾದರಿಯಾಗಿ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕಿ ದೇಶದ, ಸಮಾಜದ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಹಸಿವು ಮುಕ್ತ, ಆರೋಗ್ಯಯುಕ್ತ ನಾಡಿನ ಸಂಕಲ್ಪದೊಂದಿಗೆ ಇಂಥ ಪವಿತ್ರ ರಂಜಾನ್ ಹಬ್ಬದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಂಥ ರಂಜಾನ್ ಹಬ್ಬ ಬಿಜೆಪಿ ಮುಖಂಡ ರಾಜು ಮುಖಣ್ಣ ಮಾತನಾಡಿ, ಈ ಇಫ್ತಾರ್ ಕೂಟದಲ್ಲಿ ದಲಿತರು, ಲಿಂಗಾಯತರು ಸೇರಿ ಎಲ್ಲ ಸಮುದಾಯದವರು ಭಾಗವಹಿಸಿರುವುದು ವಿಶೇಷ. ಸೇವಾಲಾಲ್ ಜಯಂತಿ, ದಸರಾ ಮಹೋತ್ಸವ, ಗಣೇಶೋತ್ಸವಗಳನ್ನು ಎಲ್ಲರೂ ಒಟ್ಟಾಗಿ ಆಚರಿಸುತ್ತೇವೆ. ಹಿಂದೂ मुस्लिम बांधव्य ನಮ್ಮ पटना शक्ति ಎಂದು अभिप्रायपಟ್ಟರು. दलित हो गया, लिंगायत हो गया, हर समाज के लोग हम शामिल होके इतना बड़ा कार्यक्रम जो है ना, हम अपना सौभाग्य मानते हैं कि ಪವಿತ್ರವಾದ ರಂಜಾನ್ ದಿನದಂದು ನಾವೆಲ್ಲರೂ ಭಾಗವಹಿಸಿ ಮತ್ತು ಪ್ರತಿ ಸಲ ಏನಪ್ಪ ಅಂತಂದ್ರೆ ಭಾವೈಕ್ಯತೆಯ ಹಿಂದೂಗಳಾಗಿರ್ಬೋದು, ದಲಿತರಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸೇವಾಲಾಲ್ ಜಯಂತಿ ಆಗಿರ್ಬೋದು, ದೇವಿಯ ಕಾರ್ಯಕ್ರಮ ಆಗಿರ್ಬೋದು, ಗಣೇಶೋತ್ಸವ ಆಗಿರ್ಬೋದು, ಎಲ್ಲರೂ ಮಸ್ಜಿದ್ ಎದುರು ಕುಂತ ಏನಪ್ಪಾ ಅಂತಂದ್ರೆ ಮೆರವಣಿಗೆ ಏನಪ್ಪಾ ಅಂತಂದ್ರೆ ಯಾರು ಏನಪ್ಪಾ ಅಂದ್ರೆ ಅನ್ಯತೆ ಭಾವಿಸದೆ ಏನಪ್ಪಾ ಅಂದ್ರೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನನ್ಗನ್ಸಿದ ಮಟ್ಟಿಗೆ ಈ ಕಾರ್ಯಕ್ರಮ ವಾಡಿ ಪಟ್ಟಣದಲ್ಲೇ ನೆರವೇರ್ತದಂತ ನನ್ಗೆ ಅನ್ಸ್ಲಿಕ್ಕತ್ತದ. ಯಾಕಂತಂದ್ರೆ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತಕ್ಕಂಥದ್ದು ಮಾತು ನಮ್ಮ ಬಶೀರ್ ಕುರೇಶಿ ಆಗಿರ್ಬೋದು, ಹಿಂದಕ್ಕಿನ ಜಾಫರ್ ಸಾಬ್ ಆಗಿರ್ಬೋದು, ಎಲ್ಲರೂ ಏನಪ್ಪಾ ಅಂತಂದ್ರೆ ಹೊಂದಾಣಿಕೆ ಮೂಲಕ ನಾವೆಲ್ಲರೂ ಒಂದಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ಮುಖಂಡ ಬಾಬು ಮಿಯಾ ಮಾತನಾಡಿ, ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ ವಾಡಿ ಟೌನ್ ಡೆವಲಪ್ಮೆಂಟ್ ಸಮಿತಿಗೆ ಧನ್ಯವಾದ ತಿಳಿಸಿದರು. ರಂಜಾನ್ ಮಾಸವು ಸಹನೆ, ದಾನ ಧರ್ಮ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಕಾಲ. ಇಂತಹ ಇಫ್ತಾರ್ ಕೂಟಗಳು ಸಮಾಜದಲ್ಲಿ ಏಕತೆ ಮತ್ತು ಸಹಬಾಳ್ವೆಯನ್ನು ಬಲಪಡಿಸುತ್ತವೆ ಎಂದರು. ಇನ್ನು ಮಾತನಾಡಿದ ಅವರು, ಭಾರತವು ವಿವಿಧ ಧರ್ಮಗಳ ಸಂಗಮ ಭೂಮಿ. ಪ್ರತಿಯೊಂದು ಧರ್ಮದಲ್ಲೂ ಉಪವಾಸದ ಮಹತ್ವವಿದ್ದು, ಎಲ್ಲ ಧರ್ಮಗಳ ಸಂದೇಶವು ಮಾನವೀಯತೆಯೇ ಆಗಿದೆ ಎಂದು ಹೇಳಿದರು. मैं वाड़ी टाउन डेवलपमेंट कमेटी के अध्यक्ष, सेक्रेटरी और सभी सदस्यों की ओर से आप सभी का स्वागत करता हूं, इस्तकबाल करता हूं। ये हमारी खुशनसीबी है कि हम भारत जैसे उस देश में रहते हैं जहां अलग अलग धर्म और जातियों के लोग रहते हैं, अलग अलग अपनी परंपराओं का आदर करते हैं, पालन करते हैं। हमें करना यह है कि सभी धर्म के अच्छी बातों को लेकर उन सभी धर्म की अच्छी बातों को अपनाना है और सभी को लेकर चलना है। आज जो इफ्तार पार्टी रखा गया है वो रमजान के पवित्र होली महीने में जो मुस्लिम समाज में जो रोजा रखा जाता है, ये कोई नई बात नहीं है। रोजा हर धर्म में रखा जाता है। कोई रोजा कहता है, क्रिश्चियन कम्युनिटी में से ईस्टर कहते हैं। आजकल इत्तेफाक से रमजान और ईस्टर एक साथ चल रहे हैं, वो लोग भी 1 महीने का रोजा रहते हैं। वैसे जैन धर्म के लोग भी 9 दिन का रोजा रहते हैं। सनातन धर्म में भी कई प्रकार के रोजे रहते हैं।
एक होता है रोजा कड़वा चौथ का, जो पति की लंबी आयु के लिए रखा जाता है। एक होता है लक्ष्मी जी का उपवास, जो धन के प्राप्ति के लिए किया जाता है। एक होता है श्री गणेश जी का उपवास, जो संतान की अच्छी आयु के लिए किया जाता है। एक होता है निर्जल उपवास, शायद से आपको पता है कि नहीं, सनातन धर्म में एक निर्जल उपवास होता है जो 3.5 दिन का होता है, उसमें पानी भी नहीं पिया जाता। अक्सर लोगों को ये समझते हैं कि वो लोग फल फूल सब खाते हैं, मगर एक रोजा ऐसा भी होता है। ಕಾರ್ಯಕ್ರಮದಲ್ಲಿ ಚಿತ್ತಾಪುರ ತಾಲೂಕು ಆಡಳಿತಗಾರ ನಾಗಯ್ಯ ಹಿರೇಮಠ, ವಾಡಿ ಪೊಲೀಸ್ ಠಾಣೆಯ ಪಿಎಸ್ಐ ತಿರುಮಲೇಶ್ ಕೆ, ವಾಡಿ ಟೌನ್ ಡೆವಲಪ್ಮೆಂಟ್ ಅಧ್ಯಕ್ಷ ಅಮೃತ್ ಕೊಮ್ಮಟೆ, ಉಪಾಧ್ಯಕ್ಷ ನಾಗೇಂದ್ರ ಜಯಗಂಗಾ, ಕಾರ್ಯದರ್ಶಿ ಅಫ್ಜಲ್ ಸೌದಾಗರ್ ಸೇರಿದಂತೆ ಹಲವು ಮುಖಂಡರು ಹಾಗೂ ವಿವಿಧ ಸಮಾಜದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ವಾಡಿ ಟೌನ್ ಡೆವಲಪ್ಮೆಂಟ್ ವೆಲ್ಫೇರ್ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆತ್ಮೀಯರಾದ ಅಮೃತ್ ಕುಂಟೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅಲ್ತಾಫ್ ಸೌದಾಗರ್ ಅವರು, ಉಪಾಧ್ಯಕ್ಷರಾದ ಜಯಗಂಗಾ ಅಣ್ಣವರು ಮತ್ತು ಎಲ್ಲ ಕಮಿಟಿಯ ಎಲ್ಲ ಸದಸ್ಯರು ದಯವಿಟ್ಟು ಕ್ಷಮಿಸಬೇಕು, ಹೆಸರು ತೋಲಕ್ಕಾಗಲ್ಲ. ಇದು ಒಂದು ನೂತನ ಕಾರ್ಯಕ್ರಮವನ್ನು ಪವಿತ್ರ ರಂಜಾನ್ ಹಬ್ಬದಲ್ಲಿ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ವತಿಯಿಂದ PMK ಫ್ಯಾನ್ಸ್ ಕ್ಲಬ್ ವತಿಯಿಂದ, ವಾಡಿ ಬಹು ಸಮಾಜ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಇದೇ ರೀತಿ ಅವರು ಸಹೋದರತೆ ಬೆಳೆಸಬೇಕೆಂದು ನಾವು ಪ್ರತಿ ಕಾರ್ಯಕ್ರಮ ಅವರಿಂದ ನಿರೀಕ್ಷೆ ಇಡ್ತೀವಿ. ಯಾಕಂದರೆ ನಾವೇ ಅವರಿಂದ ಮಾಡಬೇ ಇಲ್ಲ, ನಾವೆಲ್ಲರೂ ವಾಡಿದವರು ಸೇರಿ ಮುಂದೆ ಬರ್ತಕ್ಕಂಥ ದಿನಗಳಾಗ ನಾವು ಕೂಡ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ದಲಿತ್ ಇರಲಿ, ಬೌದ್ಧ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಸಿಖ್ ಇರಲಿ, ಎಲ್ಲರೂ ಸೇರಿ ಎಲ್ಲ ಸಹೋದರತೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಾಡಿ ಒಂದು ಚಿತ್ತಾಪುರ ತಾಲೂಕು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಮಾದರಿಯ ಊರು ಇದೆ, ಪಟ್ಟಣವಿದೆ ಎಂದು ಒಂದು ಸಂದೇಶ ಸಾರೋಣ ಎಂದು ಹೇಳುತ್ತಾ ಮತ್ತೊಮ್ಮೆ PMK ಫ್ಯಾನ್ಸ್ ಕ್ಲಬ್ ಕಡೆಯಿಂದ ನಮ್ಮ ವಾಡಿ ಟೌನ್ ಡೆವಲಪ್ಮೆಂಟ್ ವೆಲ್ಫೇರ್ ಕಮಿಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ಸರ್? ಸೂರ್ಯಕಾಂತ್ ರಜೇವಾಡಿ. ಅನೇಕ ರೀತಿಯಿಂದ ನಾವು ಕೊಟ್ಟಿದ್ದೀವಿ. ಈ ಜಿಲ್ಲೆಯಲ್ಲಿ ಜಿಲ್ಲೆಗೆ ಅಂತಂದರೆ ನಾನು ಇಸ್ಲಾಂ ಧರ್ಮದ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಪವಿತ್ರವಾಗಿ ಇವತ್ತು ದಿವಸ ರಂಜಾನ್ ಮುಗಿಸಿ ಒಳ್ಳೆಯದಿಂದ ರಂಜಾನ್ ಆಚರಣೆ ಮಾಡ್ತಿದ್ದೀವಿ. ಇವತ್ತು ದಿವಸ ನಾವು ಸನಾತನ ಧರ್ಮದಿಂದ ಹೊಸ ವರ್ಷ ಯುಗಾದಿ ಅಂತ ನಾಳೆ ಅಮಾವಾಸ್ಯೆ ನಾಡ್ದ ಹಬ್ಬ ಆಚರಿಸುತ್ತೆ. ಇವತ್ತು ದಿವಸ ನಮಗೆಲ್ಲ ಇದೇ ಭಾಗಗತಿ. ಇವತ್ತು ದಿವಸ ಪ್ರತಿ ವರ್ಷವೂ ಕೂಡ ನಳ್ಳಿ ವಾಡಿದ ಒಳ್ಳೆಯ ರೀತಿಯಿಂದ ಇಡೀ ದೇಶಕ್ಕೆ ಒಂದು ಮಾದರಿಯ ಸಂದೇಶ ಹೋಗಲಿ ಅಂತ ಇವತ್ತು ದಿವಸ ವಾಡಿ ಮಹಾಜನತೆಯಲ್ಲಿ ಇವತ್ತು ದಿವಸ ಅನೇಕ ಅಧಿಕಾರಿಗಳು ಕೂಡ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ರೀತಿಯಿಂದ ಶೋಭಾ ತೋರಿಸೋಕ್ಕೋಸ್ಕರ ಇವತ್ತು ದಿವಸ ವಾಡಿ ನಗರದ ಯುವಕರಿಗೆ, ಟೌನ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ जो इत्या पर रखी गई, उस अवसर पर सभी भाइयों को रमजान का महीना शुभ मुबारक। और ये वाड़ी की भाईचारे सिस्टम बरकरार रखने के लिए ये टाउन डेवलपमेंट कमेटी को अभी शुक्रिया देता हूँ। आज विश्व को शांति की जरूरत है, हम सभी मिलकर विश्व शांति के लिए प्रार्थना करेंगे। मानव धर्म एक ही धर्म इस धरती पे है, अपने हिसाब से, इसलिए हम इस अवसर पर विश्व शांति के लिए प्रार्थना करेंगे। और इस अवसर पर आशा भी हो रही है, सच हो जाएगा कि दुनिया जो शांत हो जाएगी, विश्व शांत हो जाएगा। विश्व शांति के लिए प्रार्थना करते हुए फिर भी मेरे एक दो शब्द खत्म करता हूँ। थैंक यू। ಜಾಮಿಯಾ ಮಸ್ಜಿದ್ ಸಮಿತಿ ಅಧ್ಯಕ್ಷ ಬಶೀರ್ ಖುರೇಶಿ, ಬಿಜೆಪಿ, ಕಾಂಗ್ರೆಸ್, ಕನ್ನಡ ಸಾಹಿತ್ಯ ಪರಿಷತ್, ಬಂಜಾರ, ಬೌದ್ಧ ಹಾಗೂ ಇತರೆ ಸಂಘಟನೆಗಳ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಕಾರ್ಯಕ್ರಮದ ಕೊನೆಯಲ್ಲಿ ರಂಜಾನ್ ಮಾಸದ ಪವಿತ್ರತೆಯನ್ನ ಸ್ಮರಿಸಿ ಎಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸಾಮಾಜಿಕ ಸೌಹಾರ್ದತೆಗಾಗಿ ಪ್ರಾರ್ಥಿಸಿದರು. ವರದಿ ಸಾಹೇಬ ಪಟೇಲ್, ಎಂ ಹಸರಗುಂಡಿಗೆ. जो
इधर देखो सर इधर अरे हम लोग